ಬಿಜೆಪಿ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ಟ್ವೀಟ್ ಅಸ್ತ್ರ ಪ್ರಯೋಗ ಮಾಡಿದ್ದಾರೆ. ರಾಜ್ಯ ಬಿಜೆಪಿ ನಾಯಕರ ವಿರುದ್ಧ ಮರಿ ಖರ್ಗೆ ನಿಗಿ ಕೆಂಡ ಕಾರಿದ್ದಾರೆ. ಈಗ ಪ್ರಿಯಾಂಕ್ ಖರ್ಗೆ ಟ್ವೀಟ್ ಅಸ್ತ್ರದ ಮುಖಾಂತರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಬಿಜೆಪಿ ನಾಯಕರ ವಿರುದ್ಧ ಮರಿ ಖರ್ಗೆ ಕೆಂಡ ಕಾರಿರುವಂತಹದ್ದು. ಸಾವಿನ ಮನೆಯಲ್ಲಿ ಬಿಜೆಪಿಯವರು ಹೋಳಿಗೆ ಪಾಯಸ ಮಾಡ್ತಾರೆ. ಬಿಜೆಪಿಯವರಿಗೆ ಹೆಣ ಮತ್ತು ಹಣ ಅತ್ಯಂತ ಪ್ರೀತಿ ಪಾತ್ರದ ವಿಷಯಗಳು. ಬಿಜೆಪಿಯವರು ಸಾವು ಮುಂದೆ ಇಟ್ಟುಕೊಂಡು ರಾಜಕೀಯ ನಾಟಕ ಆಡ್ತಾರೆ. ರಾಜ್ಯ ಬಿಜೆಪಿ ಜನರನ್ನ ದಿಕ್ಕು ತಪ್ಪಿಸುವಂತ ಕೆಲಸ ಮಾಡ್ತಾ ಇದೆ. ಸಾವನ್ನಪ್ಪಿದ ಕಾರ್ಯಕರ್ತರ ಮನೆಗೆ ಈಗಲೂ ಭೇಟಿ ನೀಡುತ್ತಾರಾ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ವಿನಯ್ ಆತ್ಮಹತ್ಯೆ ಪ್ರಕರಣದಲ್ಲಿ ಬಿಜೆಪಿ ಕುತಂತ್ರದ ರಾಜಕೀಯ ಮುಂದುವರೆಸಿದೆ. ಪ್ರಕರಣದ ಸತ್ಯ ಹೊರಬಂದು ಬಿಜೆಪಿಯ ಸದಾರಮೆ ನಾಟಕ ಬಯಲು ನಿಶ್ಚಿತ. ಬಿಜೆಪಿ ಕಾರ್ಯಕರ್ತರ ನೆರವಿಗಾಗಿ ಆರಂಭಿಸಿದ್ದ ಹೆಲ್ಪ್ಲೈನ್ ಕತೆ ಏನಾಯಿತು? ಆ ಕಾರ್ಯಕರ್ತರ ನೆರವಿಗಾಗಿ ನೇಮಿಸಿದ್ದ ವಕೀಲರ ತಂಡ ಎಲ್ಲಿ ಹೋಯಿತು? ಬಿಜೆಪಿ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ಟ್ವೀಟ್ ಅಸ್ತ್ರ ಪ್ರಯೋಗ ಮಾಡಿದ್ದಾರೆ. ರಾಜ್ಯ ಬಿಜೆಪಿ ನಾಯಕರ ವಿರುದ್ಧ ಮರಿ ಖರ್ಗೆ ಈಗ ನಿಗಿ ಕೆಂಡ ಆಗಿರುವಂತಹದ್ದು. ಸಾವಿನ ಮನೆಯಲ್ಲೂ ಕೂಡ ಬಿಜೆಪಿಯವರು ಹೋಳಿಗೆ ಬೇಯಿಸೋರು ಅಂತ ಹೇಳಿ ಅಧಿಕೃತ ಟ್ವಿಟರ್ ಖಾತೆಯಲ್ಲಿ ಟ್ವೀಟ್ ಮಾಡಿರುವಂತಹದ್ದು. ಹೀಗೆ ಸಾಕಷ್ಟು ಜನರ ಹೆಸರನ್ನು ಕೂಡ ಬರೆದಿದ್ದಾರೆ. ಕೋಮುಗಲಭೆಯಲ್ಲಿ ಕೊಲೆಯಾದವರು ಮತ್ತು ಬೇರೆ ಬೇರೆ ರಾಜಕೀಯ ಕಾರಣಗಳಿಂದ ಕೊಲೆಯಾದವರ ಹೆಸರುಗಳನ್ನು ಕೂಡ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ. ಸಾವಿನ ಮನೆಯಲ್ಲಿ ಸಂಭ್ರಮ ಪಡುವಂತಹ ರಾಜಕೀಯ ಮಾಡುವಂತಹ ಪಕ್ಷ ಅದು ಬಿಜೆಪಿ. ಶಿವಮೊಗ್ಗದ ಹರ್ಷ ಆಗಿರಲಿ, ಮಂಗಳೂರಿನ ಪ್ರವೀಣ್ ನೆಟ್ಟಾರು, ಹೀಗೆ ಸಾಕಷ್ಟು ಜನರ ಹೆಸರನ್ನು ಕೂಡ ಬರೆದುಕೊಂಡಿದ್ದಾರೆ. ರಾಜ್ಯ ಬಿಜೆಪಿ ಜನರನ್ನ ದಿಕ್ಕು ತಪ್ಪಿಸುವಂಥ ಕೆಲಸ ಮಾಡ್ತಾ ಇದೆ. ಸಾವನ್ನಪ್ಪಿದ ಕಾರ್ಯಕರ್ತರ ಮನೆಗೆ ಈಗಲೂ ಭೇಟಿ ನೀಡುತ್ತಾರಾ? ವಿನಯ್ ಆತ್ಮಹತ್ಯೆ ಪ್ರಕರಣದಲ್ಲಿ ಕುತಂತ್ರದ ರಾಜಕೀಯ ಮುಂದುವರೆದಿದೆ. ಪ್ರಕರಣದ ಸತ್ಯ ಹೊರಬಂದು ಸದಾರಾಮೆ ನಾಟಕ ಬಯಲು. ಕಾರಣ, ಈ ಹಿಂದೆ ಸಾಕಷ್ಟು ಕೊಲೆಗಳಾಗಿದೆ. ನಮಗೆ ನೆನಪಿರುವ ಹಾಗೆ ಮಂಗಳೂರಿನ ಕೊಣಾಜಿಯಲ್ಲಿ ಕಾರ್ತಿಕ್ ಎನ್ನುವಂತಹ ವ್ಯಕ್ತಿಯ ಕೊಲೆಯಾಯಿತು. ಕೊಲೆಯಾದ ಒಂದು ದಿನದಲ್ಲಿ ಆಗಿನ ರಾಜ್ಯಾಧ್ಯಕ್ಷರಾಗಿದ್ದಂತಹ ನಳಿನ್ ಕುಮಾರ್ ಕಟೀಲು ಕೊಲೆ ಮಾಡಿದವರು ಮುಸಲ್ಮಾನರು ಅಂತ ಹೇಳಿ ದೊಡ್ಡ ಸ್ಟೇಟ್ಮೆಂಟ್ ಅನ್ನು ಕೊಟ್ಟರು. ತನಿಖೆ ಮಾಡದೇ ಇದ್ದರೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಗೆ ಬೆಂಕಿ ಹಚ್ಚುತ್ತೀವಿ ಅಂತ ಹೇಳಿದ್ರು. ಆದರೆ ಕೊಲೆ ಮಾಡಿದವರು ಹಿಂದೂ ಅಂತ ತನಿಖೆಯ ನಂತರ ಗೊತ್ತಾದ ನಂತರ ನಳಿನ್ ಕುಮಾರ್ ಕಟೀಲು ಮಾತೇ ಎತ್ತಲಿಲ್ಲ. ಸೊ ಅದಕ್ಕಾಗಿ ಆ ಕಾರಣಗಳನ್ನೆಲ್ಲ ಮುಂದಿಟ್ಟುಕೊಂಡು ಈಗ ಪ್ರಿಯಾಂಕ್ ಖರ್ಗೆ ಸಾವಿನ ಮನೆಯಲ್ಲೂ ಸಂಭ್ರಮ ಪಡ್ತಾರೆ. ಬಿಜೆಪಿಯ ನಾಯಕರು ಮತ್ತು ಬಿಜೆಪಿ ಪಕ್ಷ ಬಿಜೆಪಿ ಕಾರ್ಯಕರ್ತರ ನೆರವಿಗಾಗಿ ಆರಂಭಿಸಿದ ಹೆಲ್ಪ್ಲೈನ್ ಕತೆ ಏನಾಯಿತು? ಕಾರ್ಯಕರ್ತರ ನೆರವಿಗಾಗಿ ನೇಮಿಸಿದ ವಕೀಲರ ತಂಡ ಎಲ್ಲಿ ಹೋಯಿತು ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಟ್ವೀಟ್ ಮೂಲಕ ಬಿಜೆಪಿ ವಿರುದ್ಧ ಪ್ರಿಯಾಂಕ್ ಖರ್ಗೆ ಗುಡುಗು. ಸೊ ತನ್ನ ಅಧಿಕೃತ ಖಾತೆಯಲ್ಲಿ ಟ್ವೀಟ್ ಮುಖಾಂತರವಾಗಿ ತನ್ನ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ.